ಎಸ್ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವತ್ತಿಂದ ನಾವು ನೋಡ್ರಿ ಇಲ್ಲೇ ರೈತರಿಗೆ ಕಬ್ಬಿಗೆ ಔಷಧ ಕೊಟ್ಟಿದ್ದು ನಮ್ಮ ಸರ್ ಹೆಸರು ಮಂಜಯ್ಯ ಪೂಜಾರಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಔಷಧನ ಇಲ್ಲೇ ಕರಿಕೊಬ್ಬ ಕೊಡಿಸಿದ್ರು. ಯಾವ ಥರ ರಿಸಲ್ಟ್ ಬಂದ ಹೇಳಿ ರೈತರನ್ನ ಪರಿಚಯ ಮಾಡ್ಕೊಂಡಕ್ಕೆ ಸರ್. ತಮ್ಮ ಹೆಸರು ರಾಚಯ್ಯ ಪೂಜಾರಿ ಅಂತ. ರಾಚಯ್ಯ ಪೂಜಾರಿ ಸರ್. ಕಬ್ಬಿಗೆ ಔಷಧ ಬಳಸಿದ್ರ ಸರ್? ಎಷ್ಟು ದಿನ ಬಳಸಿದ್ರಿ ಸರ್? 20 ದಿನ ಆಯ್ತು ನೋಡಿ ಸರ್. 20 ದಿನ ಆಯ್ತು ಬಳಸಿ ಸರ್. ಕಬ್ಬಿನೊಳಗೆ ನಿಮ್ಗೆ ನಮ್ಮ ಔಷಧ ಬಳಸಿದ ಯಾವ ಥರ ವ್ಯತ್ಯಾಸ ಕಂಡು ಬಂದೈತೆ ರೀ? ಚಲೋ ಬಂದೈತೆ ಸರ್. ಮರಿಗಳ ಸಂಖ್ಯೆ ಜಾಸ್ತಿ ಆಗೈತ್ರಿ. ಕಬ್ಬನು ಕಲರ್ನು ಚಲೋ ಬಂದೈತ್ರಿ. ಬೆಳವಣಿಗೆನೂ ಜಾಸ್ತಿ ಆಗೈತ್ರಿ ಸರ್. ಬೆಳವಣಿಗೆನೂ ಚೆನ್ನಾಗಿ ಬಂದೈತೆ ಸರ್. ಚೆನ್ನಾಗಿ. ಈಗ ನಿಮ್ಮ ಬಾಜು ಅದ್ಲಾನವರು ನಿಮ್ಗಿಂತ ಮುಂಚಿತವಾಗಿ ಒಂದು 3 ರಿಂದ 4 ದಿನ ಮುಂಚಿತವಾಗಿ ಅಷ್ಟ 3 ದಿನ 4 ದಿನ ಅಷ್ಟೇ ಹೆಚ್ಕೊಂಬ್ರಿ. ಮತ್ತೆ ನಿಮ್ಮ ಡಿಫ್ರೆನ್ಸ್ ನೋಡ್ರಲ್ಲ ಅದು ಹೆಂಗೈತಿ ನೋಡ್ಬೋದು. ರೈತರು ಈ ಕಡೆ ತೊಗೊಂಡ್ಬರ್ತೇನೆ. ಎಸ್, ನೀವೇ ನೋಡೋದು ಪಕ್ಕದ ಹೊಲದಲ್ಲಿ ಮುಂಚಿತವಾಗಿ ಅವ್ರಿಗಿಂತ 3 ದಿನ ಮುಂಚಿತವಾಗಿ ಕಬ್ಬನ್ನು ನಾಟಿ ಮಾಡಿದ್ರು. ಆದರೆ ಇವರು ಅದಕ್ಕಿಂತ ಆಮೇಲೆ 3 ದಿನ ಆದಮೇಲೆ ನಾಟಿ ಮಾಡಿದ್ದಾರೆ. ವ್ಯತ್ಯಾಸ ನೀವು ಕಣ್ಣಾರಿಲೆ ಪಕ್ಕದ ಹೊಲದಲ್ಲಿ ಕೂಡ ನೋಡ್ಬೋದು ಸರ್. ಇದನ್ನು 4 ಮಂದಿ ರೈತರು ಬಳಸ್ಬೋದು ಅಂತಾರೆ. ಬಳಸ್ಬೋದು, ಆರಾಮಾಗಿ ಬಳಸ್ಬೋದು. ಈಗ ಮೊದಲೇ ಕೆಮಿಕಲ್ ಏನಿದು ಬಳಸ್ತಾರಲ್ಲ ಅದಕ್ಕೆ ಮತ್ತೆ ಈಗಿನ ನೋಡಿ ವ್ಯತ್ಯಾಸ ನೋಡೋದಾದ್ರೆ ಸರ್ ಅದಕ್ಕೆ ಹಾಕಿದ್ರೆ ಸೇಮ್ ಇರ್ತೈತ್ರಿ. ಬಟ್ ಇದ ಚಲೋ ಅನಿಸತ್ರಿ. ಭೂಮಿಗೂ ಚಲೋ ರೀ. ಬಟ್ ಇದು ಕಾಸ್ಟ್ ಎಫಿಷಿಯಂಟ್ ಹೋಗೈತಲ್ರಿ. ಎಲ್ಲಾ ತರದಿಂದ ಚಲೋ ಆಕೈತ್ರಿ. ಒಟ್ಟು ಮರಿ ಸಂಖ್ಯೆನೂ ಚೆನ್ನಾಗೈತಿ, ಗ್ರೋತಿಂಗ್ ಚೆನ್ನಾಗೈತಿ, ಕಲರ್ ಚೆನ್ನಾಗೈತಿ. ಕಲರು ಚಲೋ ಐತಿ. ಬಳಸ್ಬೋದ್ರಿ ಹೊಲಕ್ಕೆಲ್ಲ ರೀ? ಹೊಲಕ್ಕೆಲ್ಲ ಬಳಸ್ಬೋದ್ರಿ, ಆರಾಮ್ ಬಳಸ್ಬೋದು. 4 ಮಂದಿ ರೈತರಿಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಸರ್ ಔಷಧ ಬಗ್ಗೆ? ಹೇಳೋದು ಬಳಸ್ರಿ, ಚೆನ್ನಾಗಿ ಬರ್ತೈತ್ರಿ ಅಂತ ಹೇಳ್ತಾರೆ. ಚಲೋನೇ ಬಂದೈತಲ್ರಿ. ಇದು ರಿಸಲ್ಟ್ ಐತಲ್ರಿ. ಇಲ್ಲಿ ಪ್ರಾಕ್ಟಿಕಲ್ ಐತಲ್ರಿ. ಥ್ಯಾಂಕ್ ಯು ವಿಶ್ವ.